ಈ ಆಸ್ಪತ್ರೆಗೆ ಹೋದ್ರೆ ಹುಷಾರಾಗಿ ಬಂದ್ರೆ ದೊಡ್ಡ ವಿಚಾರ ಅಂತ ಅನಿಸ್ತಾ ಇದೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಆ ಈ ಲೋಹಿತಾಶ್ವ ಅಂತ ಹೇಳಿ ಹಿರಿಯ ನಟರು ಅವ್ರನ್ನ ಆಸ್ಪತ್ರೆಗೆ ಹೋಗಿ ಯೂರಿನ್ ಇನ್ಫೆಕ್ಷನ್ ಅಂತ ಹೋಗ್ತಾರೆ. ಆದ್ರೆ ಅವ್ರು ಬರಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಮತ್ತೊಂದು ಮಗಳೊಂದು ಆಗಿ ಅವರು ಹೋದವರು ಬಾಡಿಯಾಗಿ ವಾಪಸ್ ಬಂದ್ಬಿಡ್ತಾರೆ. ನಾನು ಅದನ್ನ ಹತ್ತಿರದಿಂದ ನೋಡಿದ್ದೆ, 15-20 ದಿವಸ ಫಾಲೋ ಅಪ್ ಮಾಡಿದ್ದೆ ಅದನ್ನ. ಶರತ್ ಲೋಹಿತಾಶ್ ಅವ್ರನ್ನೆಲ್ಲ ಮಾತಾಡಿಸಿ ಎಲ್ಲ. ನಮಗೂ ಗೊತ್ತಿರಲಿಲ್ಲ ಶಿವರಾಮ್ ಸರ್ಗೆ ಹಿಂಗಾಗಿದೆ ಅಂತೇಳಿ. ಫೆಬ್ರವರಿಯಿಂದ ಇಲ್ಲಿಯ ತನಕ ಎಳ್ಕೊಂಬಂತಲ್ಲ. ಆಕ್ಚುಲಿ ಏನಕ್ಕೆ ಹೋಗಿದ್ದು ಆಸ್ಪತ್ರೆಗೆ, ಏನಾಗಿತ್ತು? ಅವ್ನು ಚಿಕ್ಕ BP ಫ್ಲಕ್ಚುಯೇಷನ್ ಇತ್ತು. ಸೊ ತೋರ್ಸೋಣ ಅಂತ ಹೋಗಿದ್ದು. ಬಟ್ ಆ BP ಫ್ಲಕ್ಚುಯೇಷನ್ಸ್ ಒಂಥರ ಕಂಟ್ರೋಲ್ ಸಿಗ್ತಾ ಇರಲಿಲ್ಲ. ಯೂಶಲಿ ಒಬ್ಬ ಮನುಷ್ಯಂಗೆ BP ಅನ್ನೋದು, ಬ್ಲಡ್ ಪ್ರೆಷರ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಮ್ಮ ರಕ್ತನಾಳಗಳಿಗೆ ರಕ್ತ ಸಂಚಲನ ಆಗದೆ ಬ್ಲಡ್ ಪ್ರೆಷರ್ ಇಂದ ಅದು ಎಷ್ಟು ಮಟ್ಟಕ್ಕೆ ಇರಬೇಕು ಅಷ್ಟೇ ಮಟ್ಟಕ್ಕೆ ಇರಬೇಕು. ಜಾಸ್ತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಸೊ ಇವ್ರಿಗೆ ಒಂದ್ ಮೊಮೆಂಟಿಗೆ ಕಮ್ಮಿ ಆಗೋದು, ಒಂದ್ ಮೊಮೆಂಟಿಗೆ ಜಾಸ್ತಿ ಆಗೋದು. ಸೊ ಆ ಫ್ಲಕ್ಚುಯೇಷನ್ಸ್ ECG ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಒಂದು ಪ್ರಾಪರ್ ಗ್ರಾಫ್ ಇದ್ರೆ ಒಂಥರ ಒಂದ್ಸಲ ಸಡನ್ ಆಗಿ, ಅಂದ್ರೆ ಈ ಅರ್ಥಕ್ವೇಕ್ ಆದಾಗ ಒಂಥರ ಮ್ಯಾಪಿಂಗ್ ಬರುತ್ತೆ ಗೊತ್ತಾ, ಆ ಥರ ECG ನಲ್ಲಿ ವೇರಿಯೇಷನ್ಸ್ ಬರ್ತಾ ಇತ್ತು. ಸೊ ಅದನ್ನ ತೋರ್ಸೋದಿಕ್ಕೆ ಅಂತ ಹೋಗಿದ್ದು. ಹಂಗೆ ಅದು ಫ್ಲಕ್ಚುಯೇಷನ್ಸ್ ಕಮ್ಮಿ ಆಗ್ದಲೆ ಅದು ಸೀರಿಯಸ್ ಆಗ್ತಾ ಹೋಯ್ತು. ಈಗ ಹೋಗಿ ಬರ್ತೀವಿ, ಬರೀ ಆಸ್ಪತ್ರೆ ತೋರ್ಸ್ಕೊ ಬರ್ತೀವಿ ಅಂತ ಹೋದಾರಲ್ವಾ ನೀವು? ಹಿಂಗಾಗತ್ತೆ ಅಂದಾಗ, ಈ ತರ ಫೇಸ್ ಮಾಡ್ತಿದ್ವಿ ಅಂದಾಗ, ಕೊನೆ ಮೂಮೆಂಟ್ ತನಕ ಅನೌನ್ಸ್ ಮಾಡೋಕ್ಕಿಂತ ಕೊನೆ ಮೂಮೆಂಟ್ ತನಕ ಅವ್ರು ಇವ್ರು ಬರ್ತಿದ್ರು, ಅವ್ರು ಹೋದಾಗೆಲ್ಲ ಹುಷಾರಾಗ್ತಾರೆ, ರಿಕವರ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತಲ್ಲ. ಆ ನಂಬಿಕೆ ಹೋಗಿದ್ದಿಲ್ಲ. ಫೆಬ್ರವರಿ 3ನೇ ತಾರೀಕು ಇವ್ರು ಅಡ್ಮಿಟ್ ಆಗಿದ್ದು. ಅಂದ್ರೆ ಹೋಗಿದ್ದು ನಾವು ತೋರ್ಸೋದಿಕ್ಕೆ ಅಂತ. 3ನೇ ತಾರೀಕು ಹೋದಾಗ 15ನೇ ತಾರೀಕು ಬೆಳಗಿನ ಜಾವ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಅವಾಗ ಸ್ವಲ್ಪ ಸೀರಿಯಸ್ ಆಯ್ತು. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ನಿಮ್ಮ ಹೃದಯ ಸ್ತಬ್ಧ ಆದಂಗೆ ಒಂದು. ಸೊ ಅಲ್ಲಿ CPR ಮಾಡಿ ರಿವೈವ್ ಮಾಡ್ತಾರೆ ಇವ್ರನ್ನ. ಆಮೇಲೆ ಮತ್ತೆ ಹಾರ್ಟ್ ಬೀಟ್ ಎಲ್ಲ ಇತ್ತು, ವೆಂಟಿಲೇಷನ್ ಇತ್ತು, ಎಲ್ಲ ಪ್ರಾಪರ್ ಆಗಿತ್ತು. ಸೊ ಅವಾಗ ಫಸ್ಟ್ ಶಾಕ್ ಆಗಿದ್ದು. ಅಲ್ಲಿಂದ ಸ್ವಲ್ಪ ಡಿಟೀರಿಯೇಟ್ ಆಗ್ತಾ ಬಂತು. ಅವರು ಹೋದರು ಅಂತ ಅನೌನ್ಸ್ ಮಾಡಿದಾಗ ಜನ, ನನ್ನ ಅಭಿಪ್ರಾಯ ಇದು, ನೀವು ಇಮಿಡಿಯೇಟ್ ಹೋದ್ರು ಅಂತ ಆಗಿದ್ರೆ ಒಂಚೂರು ಗ್ಯಾಪ್ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಜನ ಬಂದ್ಬಿಡ್ತಿದ್ರೇನೋ, ಬಂದಿದ್ದೇ ದೊಡ್ಡ ಮಟ್ಟಕ್ಕೆ. ಆದ್ರೆ ನೀವು ಇಲ್ಲ, ಹುಷಾರಾಗಿದ್ದಾರೆ ಅಂತ ಹೇಳಿಕೊಂಡು ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಅದು ಸ್ವಲ್ಪ ಫ್ಲೋಟ್ನ ಕಡಿಮೆ ಮಾಡ್ತು ಅಂತ ಅನ್ಸುತ್ತೆ. ನಿಮಗೆ ಅದನ್ನೆಲ್ಲ ಆ ಜನ ಬರೋದು, ಅವ್ರ ಬಗ್ಗೆ ಗೋಗರೆಯೋದು, ಅವ್ರ ಬಗ್ಗೆ ಹೇಳ್ಕೊಳೋದು, ಅವ್ರ ಫೀಲಿಂಗ್ಸು, ಅದನ್ನ ಹತ್ತಿರದಿಂದ ಕಂಡಾಗ ನಿಮ್ಗೆ ಏನು ಅನಿಸ್ತಾ ಇತ್ತು? ನಾನು ಅವ್ರು ಇರ್ಬೇಕಾದ್ರೆ ತುಂಬಾ ಜನ ಅವ್ರ ಬಗ್ಗೆ ಮಾತಾಡೋದನ್ನ ನೋಡಿ. ಯಾಕೆಂದ್ರೆ ಇವಾಗ ನಾನು ಸಿನಿಮಾ ಪ್ರಚಾರಕ್ಕೆ ಅಂತ ಅಥವಾ ಸಿನಿಮಾ ರಿಲೀಸ್ ಆದಾಗ ಇವಾಗ ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಲ್ಲ, ಅಲ್ಲಿ ಇವ್ರ ಅಭಿಮಾನಿಗಳೆಲ್ಲ ಬಂದು ಮೀಟ್ ಮಾಡೋರು. ಶಿವಮೊಗ್ಗ, ಬಿಡದಿ, ಮೈಸೂರು, ಅಥವಾ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ನಂಜನಗೂಡಿಗೆ, ಅಲ್ಲಿ ಬಂದು ಮೀಟ್ ಮಾಡೋದಿರ್ಬೋದು. ಈ ಥರ ಇಡೀ ಕರ್ನಾಟಕ ಫುಲ್ ನಾವು ಥಿಯೇಟರ್ ರೌಂಡ್ಸ್ಗೆ ಹೋದಾಗ ಇವ್ರ ಅಭಿಮಾನಿಗಳು ಒಂದು 200 ಜನ 300 ಜನ ಕಂಪಲ್ಸರಿ ಬಂದು ನನ್ನ ಭೇಟಿಯಾಗೋರು. ನಮ್ಮ ಸಾಹೇಬ್ರು ಅಳಿಯ ಅಂತ ಬಂದು ಭೇಟಿಯಾಗೋರು. ಅವರೆಲ್ಲರೂ ಎಷ್ಟೆಷ್ಟು ಹೇಳಿದ್ದಾರೆ, ಏನೇನು ಮಾಡಿಕೊಟ್ಟಿದ್ದಾರೆ, ಆ ಊರವ್ರಿಗಿರ್ಬೋದು, ಅವ್ರಿಗಿರ್ಬೋದು, ಪ್ರತಿಯೊಂದು ವಿಚಾರಗಳು ಎಲ್ಲರೂ. ಆಮೇಲೆ ಯಾರು ಇದರಲ್ಲಿ ಮುಚ್ಚುವರೆ ಮಾಡ್ತಾ ಇರಲಿಲ್ಲ. ಇವ್ರು ಮಾಡಿಕೊಟ್ಟಿದ್ದಾರೆ, ನಾವು ಇಸ್ಕೊಂಡಿದೀವಿ ಅನ್ನೋ ಥರ ಯಾರೂ ಔಸಿಡ್ತಾ ಇರಲಿಲ್ಲ. ನಮ್ಮ ಮಾವ ಹೇಳ್ತಾ ಇರಲಿಲ್ಲ ಯಾರಿಗೂ, ಹಿಂಗೆ ಮಾಡ್ಕೊಟ್ಟಿದ್ದೀನಲ್ಲ ಅನ್ನೋ ಥರ ಯಾರಿಗೂ ಇವತ್ತಿನ ತನಕ ನೀವು ಎಲ್ಲೇ ನೋಡಿ ಯಾರಿಗೂ ಹೇಳಿಲ್ಲ. ಬಟ್ ಮಾಡಿಸ್ಕೊಂಡಿರೋರು ಬಂದು ಹೇಳೋರು ನಮಗೆ, ಸಾಹೇಬ್ರಿಂದ ಆಗಿದೆ ಇವೆಲ್ಲ, ಸಾಹೇಬ್ರಿಂದಾನೇ ಬದುಕ್ತಾ ಇರೋದು, ಸಾಹೇಬ್ರಿಂದ ನನ್ನ ಮಗಳ ಎಜುಕೇಶನ್ ಆಯಿತು, ಇವತ್ತು ಮನೆ, ಈ ಥರದ್ದು ಹಲವಾರು ವಿಚಾರಗಳನ್ನ ಕೇಳಿಸ್ಕೊಳ್ತಾನೆ ಇದ್ವಿ. ಬಟ್ ಅದಕ್ಕೂ ಮೀರಿದಂತಷ್ಟು ಇನ್ನೂ ಜನ ಇದ್ರು ಅನ್ನೋದು ಅವರ ಸಾವಲ್ಲಿ ಗೊತ್ತಾಗಿದ್ದು ನಮಗೆ. ಅಂದ್ರೆ ನಾವು ಕೇಳಿದ್ದು 100 ಭಾಗ ಇತ್ತು, ಇನ್ನೂ ಒಂದು 100 ಭಾಗ ಇತ್ತು ಅನ್ನೋದು ಅವರ ಸಾವನಲ್ಲಿ ಗೊತ್ತಾಗಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.